ಬಾಬು ಜಗಜೀವನ್ ರಾಮ್ ಅವರನ್ನು ಬಾಪೂಜಿ ಅಂತ ಕರಿತೀವಿ. ದಿಕ್ಸೂಚಿಯನ್ನು ತೋರಿಸಿದಂಥ ನಾಯಕನ ಬಗ್ಗೆ ನಾನು ಮಾತಾಡ್ತೇನೆ ಈಗ. ಅದರ ಪುಂಡ್ಲಿಕ್ ಸರ್ ಭಾಳ ಅತ್ಯುತ್ತಮವಾದ ರೀತಿಯಲ್ಲಿ ಜಗಜೀವನ್ ರಾಮ್ ಅವರ ಬಗ್ಗೆ ವಿಷಯವನ್ನು ಮಂಡನೆ ಮಾಡಿದರು. 1966-67ನೇ ಇಸ್ವಿಯಲ್ಲಿ ನೆನಪಿಟ್ಕೋಬೇಕಿರೋಣ. 1966-67ನೇ ಇಸ್ವಿಯಲ್ಲಿ ನಾನೊಬ್ಬ ಅರ್ಥಶಾಸ್ತ್ರ ಉಪನ್ಯಾಸಕ ಆಗಿರೋದ್ರಿಂದ ಅದನ್ನು ನಿಖರವಾಗಿ ಹೇಳ್ತಾ ಇದ್ದೇನೆ. 1966-67ನೇ ಇಸ್ವಿಯಲ್ಲಿ ಭಾರತ ದೇಶ ಅತ್ಯಂತ ಆಹಾರದ ಬವಣೆಯಿಂದ ಬಳಲ್ತಾ ಇತ್ತು. ಎಷ್ಟು ಮಟ್ಟಿಗೆ ಅಂತಂದ್ರೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಭಾರತೀಯರಿಗೆ ಬಹಳ ಕಷ್ಟವಾಗಿರ್ತಕ್ಕಂಥ ಸಂದರ್ಭ ಇತ್ತು. ನಿಮಗೆ ಗೊತ್ತು, ಸೋಮವಾರ ದಿನ ಯಾರು ಕೂಡ ಉಳುಮೆಯನ್ನು ಮಾಡಲ್ಲ. ನಿಮಗೆ ಗೊತ್ತಿದೆ ಸೋಮವಾರ ಯಾಕೆ ಉಳುಮೆಯನ್ನು ಮಾಡಲ್ಲ ಅಂತಂದ್ರೆ ಸೋಮವಾರ ದಿನ ಎತ್ತುಗಳನ್ನು ಹೂಡಬಾರ್ದು ಅಂತ ಹೇಳ್ತೇನೆ ನೀವು. ಅದರ ಹಿನ್ನೆಲೆ ಬೇರೆ ಇದೆ. ಸೋಮವಾರ ಯಾಕೆ ಉಳುಮೆಯನ್ನು ಮಾಡಬಾರ್ದು ಅಂತ ಹೇಳಿದ್ರೆ, ಎಟ್ಲೀಸ್ಟ್ ಸೋಮವಾರ ಉಳುಮೆ ಮಾಡದೇ ಇದ್ದಾಗ ನಮ್ಮ ರೈತರು ಹೆಚ್ಚು ಹಸಿವಿನಿಂದ ಬಳಲಲ್ಲ. ಹೆಚ್ಚಿಗೆ ಹಸಿವಿನಿಂದ ಬಳಲಿಲ್ಲ ಅಂತಂದ್ರೆ ಹೆಚ್ಚು ಆಹಾರವನ್ನು ಸೇವನೆ ಮಾಡಲ್ಲ. ಆ ಕಾರಣಕ್ಕಾಗಿ ಒಂದು ವಾರದಲ್ಲಿ ಒಂದು ದಿನ, ಆ ಒಂದು ದಿನ ಉಳುಮೆಯನ್ನು ಮಾಡೋದು ಬಿಟ್ಟರೆ ಜನ ಕಡಿಮೆ ಆಹಾರವನ್ನು ಸೇವಿಸ್ತಾರೆ ಅನ್ನುವಂಥ ದೃಷ್ಟಿಯಿಂದ ಸೋಮವಾರ ಎತ್ತುಗಳನ್ನು ಉಳುಮೆ ಮಾಡಲ್ಲ, ಕೃಷಿ ಚಟುವಟಿಕೆಗಳನ್ನು ಮಾಡಲ್ಲ. ಕಾರಣ ಏನಂತಂದ್ರೆ 1966-67ರ ಘಟನೆ ಅಂತ ಹೇಳ್ತೇನೆ. ಯಾಕೆಂತಂದ್ರೆ ಬೇರೆ ಬೇರೆ ಅಮೇರಿಕಾದಂಥ ರಾಷ್ಟ್ರದವರು ನಮಗೆಲ್ಲ ಬೇರೆ ಬೇರೆ ಆಹಾರ ಧಾನ್ಯಗಳನ್ನು ಕಳಿಸ್ತಾ ಇದ್ರು. ಎಂಥ ಆಹಾರ ಧಾನ್ಯಗಳನ್ನು ಕಳಿಸ್ತಾ ಇದ್ರು ಅಂತಂದ್ರೆ ತಮ್ಮ ದೇಶದಲ್ಲಿ ಉಪಯೋಗಿಸಿ ಉಳಿದಂಥ ಆಹಾರ ಧಾನ್ಯಗಳನ್ನು ನಮಗೆ ಕಳಿಸ್ಕೊಡ್ತಾ ಇದ್ರು. ನಾವು ಅದನ್ನೇ ಸೇವನೆ ಮಾಡಬೇಕಾದಂಥ ಕಠಿಣ ಸಂದರ್ಭದಲ್ಲಿ ಬದುಕ್ತಾ ಇದ್ವಿ. ಕಾರಣ ಆಹಾರದ ಬವಣೆ ಅಂತ. ಅಂತಹ ಸಂದರ್ಭದಲ್ಲಿ ಕೃಷಿ ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಭಾರತ ದೇಶಕ್ಕೆ ಬಂದಿರತಕ್ಕಂಥ ಆ ಸಂದಿಗ್ಧ ಪರಿಸ್ಥಿತಿಯಿಂದ ಭಾರತ ದೇಶವನ್ನು ಹಿಂದಕ್ಕೆ ಸರಿಸಿದ್ರು. ಆವಾಗಿನಿಂದ ಭಾರತ ದೇಶದಲ್ಲಿ ಉತ್ತಮವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಕೃಷಿ ಪದ್ಧತಿ ಜಾರಿಯಾಯಿತು. ಅಂದಿನಿಂದ ಭಾರತ ದೇಶದ ಆಹಾರದ ಪದ್ಧತಿಯಲ್ಲಿ, ಆಹಾರದ ಉತ್ಪಾದನೆಯಲ್ಲಿ ಏರಿಕೆ ಕಾಣ್ತು. ಹಾಗಾಗಿ ಭಾರತ ದೇಶವನ್ನು ಕಷ್ಟದಿಂದ ಹಿಂದಕ್ಕೆ ಸರಿಸಿದ ಒಬ್ಬ ನಾಯಕ ಯಾರು ಅಂತಂದ್ರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂತ ನಾವು ಹೇಳ್ಬೋದು ಅಂತ. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಹೇಳೋದಕ್ಕಿಂತ ಕ್ರಾಂತಿ ಗೀತೆಗಳನ್ನು ನಾವು ಭಾಳಷ್ಟು ಜನಕ್ಕೆ ಹೇಳ್ತೇವೆ. ಆದರೂ ಕೂಡ ನನ್ನ ಜವಾಬ್ದಾರಿ, ನಾನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲೇಬೇಕಾಗಿರ್ತಕ್ಕಂಥ ಸಂದರ್ಭ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಮೇವಾಡ ಎಂಬುವಂಥ ಗ್ರಾಮದಲ್ಲಿ ಜನಿಸ್ತಾರೆ. ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ. ತಂದೆ ಭಾರತೀಯ ಸೈನ್ಯದಲ್ಲಿ ಸುಬೇದಾರರಾಗಿದ್ದರು. ಬಹುಶಃ ಆಗಿನ ಕಾಲದಲ್ಲಿ ಈ ಬಾಲಕ ಜನಿಸಿದಾಗ 14ನೇ ಮಗು ಇವನು. ಅಂದ್ರೆ ಆ ರಾಮ್ಜಿಯವರ ಒಟ್ಟು ಮಕ್ಕಳಲ್ಲಿ 14ನೇ ಮಗು. 14 ಮಕ್ಕಳಲ್ಲಿ ಅದರಲ್ಲಿ ಕೇವಲ ಉಳಿದಿರ್ತಕ್ಕಂಥವ್ರು 5 ಜನ ಮಕ್ಕಳು ಮಾತ್ರ. ಅದರಲ್ಲಿ 3 ಜನ ಗಂಡು ಮಕ್ಕಳು, 2 ಜನ ಹೆಣ್ಮಕ್ಳು. 14ನೇ ಮಗುನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಬೋದು. ಆಗ ಅವರಿಗೆ ಬಾಲ್ಯಾವಸ್ಥೆಯಲ್ಲಿ ಅತ್ಯಂತ ಆಸಕ್ತಿಕರ ಸಂಗತಿ ಏನಾಗಿತ್ತು ಅಂತಂದರೆ, ನಾನು ಏನನ್ನಾದರೂ ನೋಡಿದ್ರೆ ಅದನ್ನು ಮಾಡಬೇಕು. ಎಲ್ಲ ಮಕ್ಕಳಿಗೆ ಇರ್ತಕ್ಕಂಥ ಆಬ್ವಿಯಸ್ಲಿ ಆ ಗುಣಗಳು ಇರ್ತವೆ. ಅಂಥ ಗುಣನೂ ಕೂಡ ಬಾಬಾ ಸಾಹೇಬರಲ್ಲಿ ಇತ್ತು. ಆಗ ಒಂದು ದಿನ ತಂದೆ ರೋಡ್ನಲ್ಲಿ ಕರ್ಕೊಂಡು ಹೋಗುವಾಗ ಒಂದು ದೇವಸ್ಥಾನವನ್ನು ನೋಡ್ತಾನೆ. ಆ ದೇವಸ್ಥಾನದ ಒಳಗಡೆಗೆ ನಾನು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಮಗು ಸಣ್ಣದಿದೆ, ಈ ಜಾತಿ ವ್ಯವಸ್ಥೆ ಪದ್ಧತಿ ಅರಿವು ಅದಕ್ಕಿಲ್ಲ, ಏನು ಹೇಳ್ಬೇಕು ಮಗನಿಗೆ ಅನ್ನುವಂಥ ಸಂದರ್ಭ. ಆ ಸಂದರ್ಭಕ್ಕೆ ತೋರಿಸಲಿಲ್ಲ ತಂದೆಗೆ. ರಾಮ್ಜಿಯವರು ಮಗುವಿಗೆ ಏನೋ ಒಂದು ಹೇಳಿ ಕರ್ಕೊಂಡು ಮನೆಗೆ ಹೋಗ್ತಾರೆ. ಸೊ ಇಂಥ ಸಂದರ್ಭ ಅವನ ಬಾಲ್ಯಾವಸ್ಥೆಯಲ್ಲಿ ಏನಾದರೂ ನೋಡಿದ್ರೆ ಬೇಕು ಅನ್ನುವಂಥ ಸ್ವಭಾವ, ಅದನ್ನು ನಾನು ಮಾಡಬೇಕು ಅನ್ನುವಂಥ ಸ್ವಭಾವ ಇರ್ತದೆ. ಹಾಗೆ 1894ರಲ್ಲಿ ತಂದೆ ಸೇವೆಯಿಂದ ನಿವೃತ್ತಿ ಹೊಂದ್ತಾರೆ. ಸೇವೆಯಿಂದ ನಿವೃತ್ತಿ ಹೊಂದಿರತಕ್ಕಂಥ ಈ ರಾಮ್ಜಿ ಸಕ್ಪಾಲ್ ಅವರು ತಮ್ಮ ಕುಟುಂಬವನ್ನು ಸತಾರ್ಗೆ ವರ್ಗಾವಣೆ ಮಾಡ್ತಾರೆ. ಸತಾರ್ ಪಟ್ಟಣಕ್ಕೆ ವಲಸೆ ಬಂದಾಗ ಅವರಿಗೆ 6 ವರ್ಷ ಇರ್ತದೆ. 6ನೇ ವರ್ಷದಲ್ಲಿ ತಮ್ಮ ತಾಯಿಯನ್ನು ಕಳ್ಕೊಳ್ತಾರೆ. ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥ 6 ವರ್ಷದ ಬಾಲಕ ಅಂಬೇಡ್ಕರ್ ಏನು ಮಾಡ್ಬೋದು ಅಂತಂದರೆ, ಈಗ ತಂದೆ ಮತ್ತೊಂದು ಮದುವೆ ಆದರು. ಆ ಬಾಲಕ ತನ್ನ ಅತ್ತೆ ಮೀರಾಬಾಯಿ ಆರೈಕೆಯಲ್ಲಿ ಬೆಳೀತಾರೆ.
6ನೇ ವಯಸ್ಸಿನಲ್ಲಿ ತಾಯಿ ಅಗಲಿಕೆಯಿಂದ ಜರ್ಜರಿತವಾಗಿರ್ತಕ್ಕಂಥ ಬಾಲಕ ಅಂಬೇಡ್ಕರ್ ಅತ್ತೆ ಮೀರಾಬಾಯಿ ಆರೈಕೆಯಲ್ಲಿ ಬೆಳೆದು 1912ರಲ್ಲಿ ತಂದೆನೂ ಕೂಡ ಮರಣ ಹೊಂದ್ತಾರೆ. ಹೀಗೆ ತಂದೆ ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥ ಒಬ್ಬ ಬಾಲಕ ಮುಂದಿನ ಅವನ ಜೀವನ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ಮಾತು. ಹಾಗೆ ಅವರು ಶಿಕ್ಷಣಕ್ಕಾಗಿ ಪಟ್ಟಿರ್ತಕ್ಕಂಥ ಶ್ರಮ ಅಷ್ಟಿಷ್ಟಲ್ಲ. ಏಕೆಂತಂದ್ರೆ ಸತಾರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವಂಥ ಸಂದರ್ಭದಲ್ಲಿ ಅವರು ಶಾಲೆಗೆ ಹೋಗ್ತಾರೆ. ಶಾಲೆಗೆ ಹೋದಾಗ ಬಾಬು ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಅವರ ಜೀವನ ಒಂದು ನಾಣ್ಯದ 2 ಮುಖಗಳಿದ್ದಂತೆ ನಮಗೆಲ್ಲ ಗೊತ್ತಿದೆ. ಶಾಲೆಗೆ ಹೋದಾಗ ಸೇಮ್ ಘಟನೆಗಳು ನಡೀತವೆ. ಮೇಷ್ಟ್ರು ಅವರನ್ನು ಆ ಬಾಲಕನನ್ನು ಹಿಂದೆ ಕೂಡಿಸ್ಬೇಕು, ಅವನ ಹಿಂದೆ ಕೂತ್ಕೊಂಡು ಪಾಠ ಕೇಳಬೇಕು. ಆಮೇಲೆ ಎಲ್ಲ ಮಕ್ಕಳಿಗಿಂತ ಆ ಬಾಲಕ ಬುದ್ಧಿವಂತ ಇರ್ತಾನೆ. ಆ ಬಾಲಕ ಏನಾದರೂ ಒಂದು ದಿನ ಬೀಜಗಣಿತದಲ್ಲಿ ಅವನ ಲೆಕ್ಕ ಸರಿಯಾದ ರೀತಿಯಲ್ಲಿ ಬಿಡಿಸ್ತಾನೆ. ಸರ್ ಕರ್ಕೊಂಡು ಬಂದು ಅವನ್ನ ಏನೋ ಇಲ್ಲೇ ಬೋರ್ಡ್ ಹತ್ರ ಬಂದು ಬಿಡಿಸಂತಂದಾಗ ಅವನು ಬಂದು ಬೋರ್ಡ್ನಲ್ಲಿ ಗಣಿತ ಲೆಕ್ಕವನ್ನು ಬಿಡಿಸುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ವಿರೋಧ ಮಾಡ್ತಾರೆ, ಇದ್ರೆ ಸಹಪಾಠಿಗಳು. ಯಾಕೆಂದ್ರೆ ಅವನು ಮುಟ್ಟಿರ್ತಕ್ಕಂಥ ಬಳಪವನ್ನು, ಆ ಚಾಪೀಸನ್ನು, ಆ ಬ್ಲ್ಯಾಕ್ ಬೋರ್ಡನ್ನು ಮತ್ತೆ ನಾವು ಮುಟ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಆದಾಗ್ಯೂ ಕೂಡ ಮೇಷ್ಟ್ರು ಅವ್ರ ಕಡೆಯಿಂದ ಲೆಕ್ಕವನ್ನು ಬಿಡಿಸ್ತಾರೆ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಘಟನೆಗಳನ್ನು ಶಾಲೆಯಲ್ಲಿ ಅವರು ನೋಡ್ತಾರೆ, ಅನುಭವಿಸ್ತಾರೆ. ಅದೇ ರೀತಿಯಾಗಿ ಕೇವಲ ನಾವು ಬರೀ ಧಿಕ್ಕಾರ ಘೋಷಣೆಗಳನ್ನು, ಮೇಲ್ವರ್ಗದವರನ್ನು ದೂಷಣೆಯನ್ನು ಮಾಡ್ತೇವೆ. ಆದರೆ ಅಂಬೇಡ್ಕರ್ ಅವರು ಬೆಳೆದು ಬರಲಿಕ್ಕೆ ಮೇಲ್ವರ್ಗದ ಕೆಲವು ಜನನೂ ಕೂಡ ಕಾರಣ ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರಿಬಾರ್ದು. ಅಂಥ ಶಾಲೆಯಲ್ಲಿ ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ಅನ್ನುವಂಥ ಒಬ್ಬ ಮೇಷ್ಟ್ರು, ಪೆಂಡೆಸೆ ಅಂಬೇಡ್ಕರ್ ಅನ್ನುವಂಥ ಒಬ್ಬ ಮೇಷ್ಟ್ರು ಅವರಿಗೆ ಅತ್ಯಂತ ಪುತ್ರ ವಾತ್ಸಲ್ಯವನ್ನು ತೋರಿಸಿ ಅವರಿಗೆ ಆ ಒಂದು ಶಾಲೆಯಲ್ಲಿ ಉತ್ತಮ ಶಿಕ್ಷಣವನ್ನು ಪಡಲಿಕ್ಕೆ ಸಹಾಯವನ್ನು ಮಾಡ್ತಾರೆ. ಆ ಪೆಂಡೆಸೆ ಅವರು ತೋರಿಸಿರ್ತಕ್ಕಂಥ ಅನುಕಂಪ, ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ಅವರು ತೋರಿಸಿರ್ತಕ್ಕಂಥ ಅನುಕಂಪ, ಇವೆಲ್ಲದರಿಂದ 1908ರಲ್ಲಿ ಮೆಟ್ರಿಕ್ಯುಲೇಷನನ್ನು ಅಂಬೇಡ್ಕರ್ ಅವರು ಪಾಸ್ ಮಾಡ್ತಾರೆ. 1908ರಲ್ಲಿ ಮೆಟ್ರಿಕ್ಯುಲೇಷನನ್ನು ಪಾಸ್ ಮಾಡಿದಾಗ ನಿಮಗೆ ಗೊತ್ತಿರಲಿ, 1908ರಲ್ಲಿ ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿ ಇನ್ನೇನು ಕಾಲೇಜು ಶಿಕ್ಷಣವನ್ನು ಪಡಿಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾಗಿರ್ತಕ್ಕಂಥ ಒಂದು ಕಷ್ಟ ಆಗ್ತದೆ. ಆ ಆರ್ಥಿಕವಾಗಿರ್ತಕ್ಕಂಥ ಕಷ್ಟವನ್ನು ಬಗೆಹರಿಸಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ವಿಚಾರ ಬಂದಾಗ ಅಲ್ಲಿ ನಾವು ಕ್ರಾಂತಿ ಗೀತೆಯಲ್ಲಿ ಕೇಳ್ತಾ ಇದ್ವಿ, ಬರೋಡಾದ ಸಯ್ಯಾಜಿರಾವ್ ಗಾಯಕ್ವಾಡ್ ಅನ್ನುವಂಥ ಆ ಸಂಸ್ಥಾನದ ಮಹಾರಾಜ ಅವರಿಗೆ ಉನ್ನತ ಶಿಕ್ಷಣಕ್ಕಾಗಿ ಸಹಾಯವನ್ನು ಮಾಡ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಸಹಾಯವನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ವಿಷಯದಲ್ಲಿ ಅಂಬೇಡ್ಕರ್ ಅವರು ಪದವಿಯನ್ನು ಪಡೆದಿದ್ದಾರೆ. ಮಹಾರಾಜರ ಸಹಾಯದಿಂದ ಪದವಿಯನ್ನು ಪಡೆದ ತಕ್ಷಣ ಅವರ ವಿದ್ಯಾಭ್ಯಾಸದ ದಾಹ ಈಡೇರಲ್ಲ. ಮತ್ತು ಅವರು ಸ್ನಾತಕೋತ್ತರ ಪದವಿಯನ್ನು ಪಡಿಬೇಕು ಅಂತೇಳಿ ವಿಚಾರ ಮಾಡ್ತಾರೆ. ಸ್ನಾತಕೋತ್ತರ ಪದವಿಯನ್ನು ಪಡೀಲಿಕ್ಕೂ ಕೂಡ ಏನು ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ಹೊರದೇಶಕ್ಕೆ ಹೋಗಲಿಕ್ಕೆ ಸಹಾಯವನ್ನು ಮಾಡ್ತಾರೆ. ಅವರು ನಂತರ ಅಮೆರಿಕದ ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಸ್ನಾತಕೋತ್ತರ ಪದವಿಗಾಗಿ ಹೋಗ್ತಾರೆ. ಅಲ್ಲಿ ಸ್ನಾತಕೋತ್ತರ ಪದವಿಗೆ ಹೋಗ್ಬೇಕಾದಾಗ ಅವರಿಗೆ ನವಲ್ ಭಾತೇನ ಅನ್ನುವಂಥ ಒಬ್ಬ ಸ್ನೇಹಿತ ಮತ್ತು ಅಂಬೇಡ್ಕರ್ ಇಬ್ಬರು ಕೂಡ ಹೋಗ್ತಾರೆ. ಅಲ್ಲಿನೂ ಕೂಡ ಸ್ನಾತಕೋತ್ತರ ಪದವಿಯನ್ನು ಅಭ್ಯಾಸ ಮಾಡ್ತಾರೆ. ಸ್ನಾತಕೋತ್ತರ ಪದವಿಯನ್ನು ಅಭ್ಯಾಸ ಮಾಡಿ 1915ರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕಂಪ್ಲೀಟ್ ಮಾಡಿ ಮತ್ತೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಇಂಗ್ಲೆಂಡ್ಗೆ ಹೋಗ್ಬೇಕು ಅನ್ನುವಂಥ ಮನಸ್ಸನ್ನು ಕೂಡ ಮಾಡ್ತಾರೆ. ಆದರೆ ಆ ನವಲ್ ಭಾತೇನಿಯಾ ಅನ್ನುವಂಥ ಒಬ್ಬ ಸ್ನೇಹಿತ ಏನಿದ್ದ, ಇಲ್ಲ ನಾನು ಹೋಗ್ಬಿಡ್ತೇನೆ ಊರಿಗೆ, ನಮ್ಮ ದೇಶಕ್ಕೆ ನಾನು ಹೋಗ್ಬೇಕು, ನೀವು ಬೇಕಾದ್ರೆ ಹೋಗ್ರಿ ಅಂತ ಹೇಳ್ತಾರೆ. ಆಯಿತು ಅಂತೇಳಿ ನಾನು ನಮ್ಮ ಜನರ ಉದ್ಧಾರಕ್ಕಾಗಿ ಇನ್ನೂ ಹೆಚ್ಚಿನ ಶಿಕ್ಷಣವನ್ನು ಪಡಿಬೇಕು, ಆ ಕಾರಣಕ್ಕಾಗಿ ನಾನು ಇಂಗ್ಲೆಂಡ್ಗೆ ಬ್ಯಾರಿಸ್ಟರ್ ಪದವಿಯನ್ನು ಪಡೀಲಿಕ್ಕೆ ಹೋಗಲೇಬೇಕು ಅನ್ನುವಂಥ ಮಹದಾಶಯವನ್ನು ಆ ಸ್ನೇಹಿತನಿಗೆ ಇಂಗಿತ ವ್ಯಕ್ತಪಡಿಸಿದಾಗ ಸ್ನೇಹಿತ ಅವನ್ನಷ್ಟೇ ಬಿಟ್ಟು, ಅಂಬೇಡ್ಕರ್ ಅನ್ನುವಂಥವ್ರನ್ನಷ್ಟೇ ಬಿಟ್ಟು ಅವ್ರು ಮತ್ತೆ ಇಂಡಿಯಾಕ್ಕೆ ಮರಳಿ ಬರ್ತಾರೆ. 1915ರಲ್ಲಿ ಅಮೆರಿಕದ ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥ ಅಂಬೇಡ್ಕರ್ ಅವರು ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸ್ತಾರೆ. ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸಿದಾಗ ಅಲ್ಲಿ 1916ರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಥಮ
ವಿಶ್ವ ಯುದ್ಧ ಅಂದ್ರೆ ಮೊದಲನೇ ಜಾಗತಿಕ ಮಹಾಯುದ್ಧ ನಡೆಯುವಂಥ ಸಂದರ್ಭ ಅದು. 1916ರಲ್ಲಿ ಇಂಗ್ಲೆಂಡ್ಗೆ ಹೋದಾಗ ಅಲ್ಲೇ ಪ್ರಥಮ ಜಾಗತಿಕ ಮಹಾಯುದ್ಧ ನಡೆಯುವಂಥ ಸಂದರ್ಭ ಇತ್ತು. ಅವಾಗ ಅವ್ರೇನು ಮಾಡ್ತಾರೆ ಅಂತಂದ್ರೆ ಅಲ್ಲೆಲ್ಲ ಪ್ರಕ್ಷುಬ್ಧ ಪರಿಸ್ಥಿತಿ, ಈಗೆಲ್ಲ ನಿಮಗೆ ಗೊತ್ತಿದೆ, ಇರಾನು, ಇರಾಕು, ಆಮೇಲೆ ಅಮೇರಿಕ ಯುದ್ಧ ನಡೀತದೆ. ಇಂಥ ಸಂದರ್ಭದಲ್ಲಿ ಹೊರದೇಶಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇರುತ್ತಲ್ಲ, ಇದೇ ರೀತಿಯಾಗಿ 1916ರಲ್ಲಿ ಇಂಗ್ಲೆಂಡ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎದುರಾಗಿತ್ತು. ಇಂಥ ಸಂದರ್ಭವನ್ನು ಅತ್ಯಂತ ದಕ್ಷ ಧೈರ್ಯದಿಂದ ಎದುರಿಸಿದ್ರು. ಆದರೆ ಏನಾಯಿತು ಅಂತಂದ್ರೆ ಇಂಗ್ಲೆಂಡ್ ಮತ್ತು ಜಪಾನ್ಗೆ ಯುದ್ಧ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಬೇರೆ ದೇಶರೆಲ್ಲ ವಾಪಸ್ ಹೋಗಿಬಿಟ್ರೆ ಅಂತೇಳಿ ಆ ದೇಶದ ಆಡಳಿತ ಅವರಿಗೆ ವಾರ್ನಿಂಗ್ ಅನ್ನು ಕೊಡ್ತು. ಅದೇ ರೀತಿಯಾಗಿ ಭಾರತ ದೇಶವರು ಕೂಡ ಭಾರತೀಯರೆಲ್ಲ ವಾಪಸ್ ಬರ್ರಿ ಅಂತ ಕರೆಯನ್ನು ಕೊಡ್ತು. ಆ ನಿಟ್ಟಿನಲ್ಲಿ 1916ರಲ್ಲಿ ಮತ್ತೆ ಇಂಗ್ಲೆಂಡ್ನಿಂದ ಭಾರತಕ್ಕೆ ಬಾಬಾ ಸಾಹೇಬರು ವಾಪಸ್ ಆಗುವಂಥ ಸಂದರ್ಭದಲ್ಲಿ ಅವರು ನ್ಯೂಯಾರ್ಕ್ ನಲ್ಲಿರ್ತಕ್ಕಂಥ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ತಾವು ಅಭ್ಯಾಸ ಮಾಡುವಾಗ ಇರ್ತಕ್ಕಂಥ ಎಲ್ಲ ಗ್ರಂಥಗಳನ್ನು ಅಲ್ಲಿ ತೆಗೆದುಕೊಂಡು ಹೋಗಿದ್ರು. ಆ ಗ್ರಂಥಗಳನ್ನೆಲ್ಲವನ್ನು ಪ್ಯಾಕ್ ಮಾಡಿ ಒಂದು ಹಡಗದಲ್ಲಿ ಕಳಿಸಿದ್ರು. ಇವರು ಒಂದು ಹಡಗದಲ್ಲಿ ಬರ್ತಾ ಇದ್ರು. ಆ ಗ್ರಂಥಗಳನ್ನು ಕಳಿಸಿರ್ತಕ್ಕಂಥ ಹಡಗು ಏನಿತ್ತಲ್ಲ, ಆ ಹಡಗಿಗೆ ವೈರಿಗಳು ಬಾಂಬ್ಗಳನ್ನು ಹಾಕಿ ಉಡಾಯಿಸ್ಬಿಟ್ರು. ಆವಾಗ ಭಾರತಕ್ಕೆ ಏನು ಮೆಸೇಜ್ ಬಂತು ಅಂತಂದ್ರೆ, ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಯಾಣಿಸುತ್ತಿದ್ದಂಥ ಹಡಗು ವೈರಿಗಳಿಂದ ನಾಶ ಆಯಿತು, ಅವ್ರು ಮರಣ ಹೊಂದಿದ್ರು ಅನ್ನುವಂಥ ಸುದ್ದಿ ಭಾರತ ದೇಶಕ್ಕೆ ಬಂತು. ಆ ದುರದೃಷ್ಟ ಆ ರೀತಿಯಾಗಿತ್ತು. ಅದರ ಅದೃಷ್ಟವಶಕ್ಕೆ ಏನಾಗಿತ್ತು ಅಂತಂದ್ರೆ, ಅವ್ರು ಬರ್ತಕ್ಕಂಥ ಹಡಗಲ್ಲ, ಅವ್ರು ಕಳಿಸಿರ್ತಕ್ಕಂಥ ಗ್ರಂಥಗಳ ಹಡಗು ಆ ವೈರಿಗಳಿಗೆ ಪಾಲಾಗಿತ್ತು. ಅವರು ಮತ್ತೊಂದು ಸಂದೇಶ ಬಂದಾಗ, ಇಲ್ಲ, ಅಂಬೇಡ್ಕರ್ ಅವ್ರಿಗೆ ಏನೂ ಆಗಿಲ್ಲ, ಅವ್ರು ಬೇರೆ ಹಡಗಿನಲ್ಲಿದ್ದಾರೆ, ಅವರು ಆರಾಮಾಗಿ ಬರ್ತಾರೆ ಅನ್ನುವಂಥ ಒಂದು ಸುದ್ದಿ ಬಂತು. ಇಷ್ಟು ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದಿರತಕ್ಕಂಥ ಅಂಬೇಡ್ಕರ್ ಅವರಿಗೆ ಅವರು ಸಯ್ಯಾಜಿರಾವ್ ಗಾಯಕ್ವಾಡ್ ಅವರಿಗೆ ಒಂದು ಮಾತನ್ನು ಕೊಟ್ಟಿದ್ರು. ನಾನು ಫಾರಿನ್ನಿಂದ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಇಂಡಿಯಾಕ್ಕೆ ಬಂದ ಮೇಲೆ ನಿಮ್ಮ ಆಸ್ಥಾನದಲ್ಲಿ ನಾನು ಕೆಲಸವನ್ನು ಮಾಡ್ತೇನೆ, ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿದರು. ಅದಕ್ಕೆ ಅನುಗುಣವಾಗಿ ಅವರು ಒಂದು ಕಾಗದ ಪತ್ರವನ್ನು ಬರವಣಿಗೆ ರೂಪದಲ್ಲಿ ಮಾಡಿದರು. ಬಂದ ಮೇಲೆ ಸಯ್ಯಾಜಿರಾವ್ ಅವರ ಆಸ್ಥಾನದಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಿಮಗೆಲ್ಲ ಗೊತ್ತಿರಲಿ, ಸೇವೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯದರ್ಶಿ ಹುದ್ದೆಯನ್ನು ಅವ್ರಿಗೆ ನೀಡಿದ್ರು ಕೂಡ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ಕೆಲವು ಸವರ್ಣೀಯರು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ. ಅದಕ್ಕಾಗಿ ಅವ್ರು ಭಾಳಷ್ಟು ಜರ್ಜರಿತರಾದರು, ಮಾನಸಿಕವಾಗಿ ನೋವನ್ನು ಅನುಭವಿಸಿದ್ರು. ಆದಾಗ್ಯೂ ಕೂಡ ಆ ಸೇವೆಯನ್ನು ಮಾಡ್ತಾಯಿದ್ರು. ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಕಡೆಗೆ ಮನೆ ಇತ್ತು, ಇನ್ನೊಂದು ಕಡೆಗೆ ಅವ್ರು ಕೆಲಸ ಮಾಡ್ತಕ್ಕಂಥ ಇಲಾಖೆ ಇತ್ತು. ಆ ಮನೆಯಿಂದ ಆ ಕೆಲಸ ಮಾಡುವಂಥ ಇಲಾಖೆಗೆ ಹೋಗುವಾಗ ಒಂದು ದಿನ ಪಾರ್ಸಿ ಜನಾಂಗದ ಒಂದು ಗುಂಪು, ಪಾರ್ಸಿ ಅಂದ್ರೆ ಒಂದು ಮೇಲ್ವರ್ಗದ ಜನಾಂಗ, ಪಾರ್ಸಿ ಜನಾಂಗದ ಒಂದು ಗುಂಪು ಅವ್ರ ಮೇಲೆ ಅಟ್ಯಾಕ್ ಮಾಡಿಬಿಡ್ತದೆ. ಅವಾಗ ನೀನು ಯಾರು ಅಂತ ನಮ್ಗೆ ಗೊತ್ತು, ನೀನು ಈ ಊರಲ್ಲಿ ಇರಬಾರ್ದು, ನೀನೊಬ್ಬ ದಲಿತ, ನೀನು ತುಳಿದಂಥ ನೆಲವನ್ನು ನಾವು ತುಳಿಬಾರ್ದು, ನೀನು ಮುಟ್ಟಿದಿರ್ತಕ್ಕಂಥ ವಸ್ತುಗಳನ್ನು ನಾವು ಮುಟ್ಟಬಾರ್ದು. ಹಾಗಾಗಿ ನೀ ತತ್ಕ್ಷಣಿಕ ಈ ಊರನ್ನು ಬಿಡಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಜನ, ನಿಮ್ಮ ಕುಟುಂಬದವರು ನಾಳೆ ನಿನ್ನ ಹೆಣವನ್ನು ನೋಡ್ಬೇಕಾಗ್ತದೆ ಅನ್ನುವಂಥ ವಾರ್ನಿಂಗನ್ನು ಕೊಟ್ಟಾಗ ಅನಿವಾರ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಊರನ್ನು ಬಿಡಬೇಕಾಗ್ತದೆ. ಆ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಅವರು ಕೆಲವಸರ್ ಅನ್ನುವಂಥ ಒಬ್ಬ ವಿದ್ಯಾಗುರುಗಳ ಸಹಾಯದಿಂದ ಮತ್ತೆ ಆ ಗಾಯಕ್ವಾಡ್ ಅವರನ್ನು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅದು ಆಗಲಿಲ್ಲ. ಹಾಗೆ ಅಂಥ ಒಂದು ಸಂದರ್ಭದಲ್ಲಿ ಕೂಡ ಅವರು ಧೈರ್ಯಗೆಡದೆ ಮತ್ತೆ ಅವರು ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ. ಅವರು 1920ರಲ್ಲಿ ಮತ್ತೆ ಇಂಗ್ಲೆಂಡ್ಗೆ ಹೋಗುವಂಥ ಅವಕಾಶ ಬರ್ತದೆ ಅವರಿಗೆ. ಮತ್ತೆ ಇಂಗ್ಲೆಂಡ್ಗೆ ಹೋಗ್ಬೇಕಂದ್ರೆ ಮತ್ತೆ ಹಣಕಾಸಿನ ಸಹಾಯ ಬೇಕು, ಆರ್ಥಿಕ ಸಹಾಯವನ್ನು ಯಾರಾದರೂ